ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಯಾರು ಸಂತೋಷ್ ರಾವ್ ಅವರ ಪರವಾಗಿ ವಕಾಲತ್ತನ್ನು ವಹಿಸಿದ್ರು ಮೋಹಿತ್ ಅವರು ಒಂದು ಬಹಿರಂಗ ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳಿದ ಮಾತು ಅದನ್ನ ಪ್ರಶ್ನೆ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೇವಲ 1-2 ದಿನಗಳ ಅಂತರದಲ್ಲಿ ಸಂತೋಷ್ ರಾವ್ ಅವರನ್ನ ವಶಕ್ಕೆ ಪಡೆಯಲಾಯಿತು. ಸೌಜನ್ಯ ಹತ್ಯೆ ನಂತರದಲ್ಲಿ 9ನೇ ತಾರೀಕು ಆಗಿದ್ದು 11ಕ್ಕೆ ವಶ ಪಡೆದ್ರು. ಆಯ್ತು, ಅವ್ರು ಹೇಳಿದ್ದನ್ನ ನಾನು ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ದೀನಿ. ಈ 1 ಅಥವಾ 2 ದಿನಗಳ ಅಂತರದಲ್ಲಿ ಅಷ್ಟು ಪ್ರಮುಖವಾದ ಎವಿಡೆನ್ಸ್ ಗಳನ್ನ ನಾಶ ಮಾಡುವಷ್ಟು ಪ್ರಬಲನ ಸಮರ್ಥನ ಸಂತೋಷ್ ರಾವ್. ಸಂತೋಷ್ ರಾವೇ ನಿಜವಾಗ್ಲೂ ಅಪರಾಧಿ ಆಗಿದ್ರೆ ಇವ್ರು ಹೇಳೋ ಪ್ರಕಾರ ಆತ ಹೋಗಿ ಎವಿಡೆನ್ಸ್ ಅನ್ನ ನಾಶ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿ ಅವ್ರ ಪ್ರಶ್ನೆ ಕೇಳಿರೋದು. ಅಲ್ಲ, ಸಂತೋಷ್ ರಾವ್ ಇಲ್ಲಿ ಯಾವ ಎವಿಡೆನ್ಸ್ ನಾಶ ಮಾಡಿಲ್ಲ ಪಾಪ. ಯಾವ ಎವಿಡೆನ್ಸು ನಾಶ ಮಾಡಿಲ್ಲ ಮನುಷ್ಯ. ಅವರೆಲ್ಲ ಎವಿಡೆನ್ಸ್ ನಾಶ ಮಾಡಿದ್ದಾರೆ. 2ನೇ ದಿನಕ್ಕೆ ಬಂದ ತಕ್ಷಣ ಏನಾಗಿದೆ, ಫಸ್ಟ್ ಮೆಡಿಕಲ್ ರಿಪೋರ್ಟ್ಗೆ ಹೋಗಿದೆ ಇಲ್ವಾ? ಟೋಟಲ್ 17 ಗಾಯದ ಮಾರ್ಕ್ಗಳು ಅವ್ರ ದೇಹದ ಮೇಲೆ ಇತ್ತು. ಅದರಲ್ಲಿ 1ರಿಂದ 6 ಬಂದು 72 ಅವರ್ಸ್ ಹಿಂಗಡೆ, ಅಂದ್ರೆ ಯಾವಾಗ ಎಕ್ಸಾಕ್ಟ್ಲಿ ಸೌಜನ್ಯ ವಿಚಾರ ಆಗಿತ್ತೋ ಆ ಸಮಯದ ಮಾರ್ಕ್ಗಳು ವಿತ್ ಉಗುರಿನ ಪರಚಿದ ಗಾಯಗಳ ಜೊತೆಗೆ ವಿತ್ ಅದರಲ್ಲಿರುವ ರಿಪೋರ್ಟಲ್ಲಿ ಕ್ಲಿಯರ್ಲಿ ಇದೆ. ನಂಬರ್ 11 ಫಿಮೋಸಿಸ್ ಇತ್ತು ಅವನಿಗೆ, ಅವನ ಫೋರ್ ಸ್ಕಿನ್ ಹತ್ರ ಗಾಯ ಆಗಿತ್ತು ಅಂತ, ರಬ್ಬಾಗಿತ್ತು ಸ್ಕಿನ್ನು ಅಂತ. ಸೊ ಅದೆಲ್ಲದರ ಆಧಾರದ ಮೇಲೇನೆ ಅಲ್ಲಿ ಮಹಾಬಲ್ ಶೆಟ್ಟಿ ಇರ್ಬೋದು, ರಶ್ಮಿ ಅವ್ರು ಇರ್ಬೋದು, ಆದಮ್ ಅವ್ರು ಇರ್ಬೋದು, ಕ್ಲಿಯರ್ ಆಗಿದ್ರು ಆ ವಿಚಾರದಲ್ಲಿ. ಇಲ್ಲ, 72 ಅವರ್ಸ್ ಹಿಂದ್ಗಡೆ ಈ ಮನುಷ್ಯನಿಗೆ ಈ ತರಹದ ಗಾಯಗಳು ಮಂಡಿಲಿ, ಬೆನ್ನಲ್ಲಿ ಪರಚಿದ ಗಾಯಗಳು ಪ್ಲಸ್ ಫಿಮೋಸಿಸ್ ಇದ್ದಿದ್ದಕ್ಕೆ ಅವನಿಗೆ ಫೋರ್ ಸ್ಕಿನ್ ಅಲ್ಲಿ ಇದ್ದಂತಹ ಗಾಯ. ಇದೆಲ್ಲದರ ಆಧಾರದ ಮೇಲೆ ಅದೇ ಫಸ್ಟ್ FSL ರಿಪೋರ್ಟ್ ಕೋರ್ಟಿಗೆ ಸಬ್ಮಿಟ್ ಆಗಿದ್ದು. ಅವನೇ ನಾಶ ಮಾಡ್ದ. ನೀವು ನಿಂಚಾಗ್ದಲ್ಲೇ ಬಾಲನ್ ಅವರು ಇದ್ರು, ಇದೇ ಫಿಮೋಸಿಸ್ ಬಗ್ಗೆ ಮಾತನಾಡಿದ್ರು. ಆತನಿಗೆ ಆ ಕಾಯಿಲೆ ಇರೋದಕ್ಕೇನೆ ಖಡಾಖಂಡಿತವಾಗಿ ಹೇಳ್ತೀನಿ, ಆತ ಅಲ್ಲ ಇಲ್ಲಿ ಅಪರಾಧಿ ಅಂತ ಹೇಳಿ. ನಿಮಗೊಂದು ವಿಷಯ ಗೊತ್ತಿರಲಿ, ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿದ್ರೋ ಇಲ್ಲ ಗೊತ್ತಿಲ್ಲ, ಬಟ್ ನೆನಪಿರ್ಲಿ, ಪೋಸ್ಟ್ ಮಾರ್ಟಮ್ ಪ್ರಕಾರ ಸೌಜನ್ಯಗೆ ಇಂಟರ್ಕೋರ್ಸ್ ಆಗಿರಲಿಲ್ಲ. ಐ ರಿಪೀಟ್, ಸೌಜನ್ಯಗೆ ಇಂಟರ್ಕೋರ್ಸ್ ಆಗಿರಲಿಲ್ಲ. 2 ಫಿಂಗರ್ ಥಿಯರಿ ನಿಮ್ಗೆ ಗೊತ್ತಿರ್ಬೋದು, ಬೆರಳುಗಳನ್ನ ಮಾತ್ರ ಅವ್ನು ಹಾಕಿದ್ದ. ಯಾಕಂತಂದ್ರೆ ಅವನಿಗೆ ಫಿಮೋಸಿಸ್ ಇತ್ತು. ಹಿ ಕಾಂಟ್ ಡು, ಅವ್ನು ಪ್ರೆಷರ್ಲಿ ಟ್ರೈ ಮಾಡಿದ್ರು ಸಹಿತ ಆಗದೆ ಇರೋದಕ್ಕೇನೆ ಅವನಿಗೆ ಅಲ್ಲಿ ಒಂದು ಗಾಯದ ಗುರುತಾಗುತ್ತೆ. ಅದಾದ್ಮೇಲೆ 2 ಫಿಂಗರ್ ಅವ್ರು ಕ್ಲಿಯರ್ ಆಗಿ ಬರೆದಿದ್ದಾರೆ, ಕ್ಲಿಯರ್ಲಿ ಇದೆ. ನಿಮಗೆ ಅದನ್ನು ಕೊಡ್ತೀನಿ, ಯಾರಿಗಾದ್ರೂ ಡೌಟ್ ಇದ್ರೆ ಅದನ್ನು ತೋರಿಸಿ ಆಯ್ತಾ? ಕ್ಲಿಯರ್ಲಿ ಇದೆ. ಸಿ, ವೆಜಿನಾ ಅಡ್ಮಿಟ್ಸ್ 2 ಫಿಂಗರ್ಸ್. ವೆಜಿನಾ ಅಡ್ಮಿಟ್ಸ್ 2 ಫಿಂಗರ್ಸ್. ಅಲ್ಲಿ ಪೀನಸ್ ಇನ್ಸರ್ಷನ್ ಆಗಿಲ್ಲ, ಇಂಟರ್ಕೋರ್ಸ್ ಆಗಿಲ್ಲ. ಯಾವ 3 ಜನದ ಮೇಲೆ ಇವರು ಆರೋಪ ಮಾಡ್ತಾ ಇದಾರಲ್ಲ, ಅವ್ರಿಗೆಲ್ಲ ಮದುವೆಯಾಗಿ ಮಕ್ಕಳಿದೆ. ಅವ್ರುಗಳೇ ಮಾಡಿದ್ದಿದ್ರೆ ಅದನ್ನ ಈಗ ಮಾತಾಡ್ತಾರಲ್ಲ ಗ್ಯಾಂಗ್ ರೇಪ್ ಅಂತ, ಹಂಗಾಗ್ಬಿಡ್ತಿತ್ತು ಅದು. ನೀವು ನಿಮ್ದೇ ಒಂದು ವಿಡಿಯೋದಲ್ಲಿ ಹೇಳ್ತೀರಿ, ಸೌಜನ್ಯ ತಾಯಿ ಕೂಡ ಸುಳ್ಳು ಹೇಳ್ತಿದ್ದಾರೆ ಮಗಳ ಬಗ್ಗೆ. ಯಾವ ತಾಯಿ? ಕೀರ್ತಿ ಅವರೇ, ಒಂದ್ ನಿಮಿಷ, ಎಮೋಷನ್ಸ್ ಅಲ್ಲಿ ಮಾತಾಡೋದು ಬೇಡ. ಇದನ್ನ ಎಮೋಷನ್ಸ್ ಅಲ್ಲಿ ಮಾತಾಡೋದು ಬೇಡ. ಯಾವ ತಾಯಿ ಕೂಡ ಎಮೋಷನ್ಸ್ ಬೇಡ. ಕೀರ್ತಿ ಅವರೇ, ಎಮೋಷನ್ ಹೌದು ಅಲ್ಲೋ ಜನ ಜಡ್ಜ್ ಮಾಡ್ಲಿ. ಇದು ಆಕ್ಚುಲಿ ಚೆನ್ನಾಗಿದೆ. ಯಾವ ತಾಯಿ ತನ್ನ ಮಗಳ ಬಗ್ಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ? ಸುಳ್ಳು ಹೇಳೋದ್ರಿಂದ ಆಕೆಗೆ ಲಾಭ ಏನು? ಅಂದ್ರೆ ಮೆಡಿಕಲ್ ಪ್ರಕಾರ ಅಲ್ಲ, ಪ್ರಶ್ನೆ ಇದು. ಅಲ್ಲ, ಪ್ರಶ್ನೆ ಅಲ್ಲ, ನನ್ನ ಒಪಿನಿಯನ್ ಹೇಳ್ತಾ ಇಲ್ಲ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇರೋದು ಇದು ಸುಳ್ಳು. ನಾನಲ್ಲ ಸರ್, ಕಿರಿಕೀರ್ತಿ ಅವರೇ, ನಿಮಗೂ ಗೊತ್ತಿರೋ ಹಾಗೆ ಸೌಜನ್ಯ ತಾಯಿ ಹೇಳಿರೋದು ಗ್ಯಾಂಗ್ ರೇಪ್ ಅಂತ. ನಾನು ಹೇಳ್ತಿಲ್ಲ. ಸರಿ, ಅವ್ರು ಹೇಳ್ತಿದಾರಲ್ಲ ಗ್ಯಾಂಗ್ ರೇಪ್ ಅಂತ. ಯಾರು ಮಾಡಿದ್ರಂತೆ? ಯಾರು ಮಾಡಿದ್ರಂತೆ ಹೇಳಿ, ಉತ್ತರ ಕೊಡಿ. ಯಾರು ಮಾಡಿದ್ರಂತೆ? ಇದನ್ನ ಎಮೋಷನಲಿ ಮಾತಾಡಿದ್ರೆ ಆಗಲ್ಲ. ಇದನ್ನ ಟೆಕ್ನಿಕಲಿ ಮಾತಾಡಿ, ಮೆಡಿಕಲಿ ಮಾತಾಡಿ, ಲೀಗಲಿ ಮಾತಾಡಿ. ಯಾವ ತಾಯಿನೂ ಹೇಳಲ್ಲ ಅನ್ನೋದೇ ನನಗೂ ಇದು ಆತಂಕ. ಯಾವ ತಾಯಿನೂ ಹೇಳಲ್ಲ, ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ. ಅಂದ್ರೆ ನಿಮ್ ಪ್ರಕಾರ ಇನ್ವೆಸ್ಟಿಗೇಷನ್ ಆಫೀಸರ್ CID ಸೌಜನ್ಯ ತಾಯಿ ಸುಳ್ಳು ಹೇಳ್ತಿದ್ದಾರೆ ಈ ಪ್ರಕರಣದಲ್ಲಿ? ಆಫ್ ಕೋರ್ಸ್ ಸುಳ್ಳು ಹೇಳ್ತಾ ಇದ್ದಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ವಿಚಾರದಲ್ಲಿ, ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಗ್ಯಾಂಗ್ ರೇಪ್ ಆಗಿಲ್ಲ. ಸೌಜನ್ಯಗೆ ಗ್ಯಾಂಗ್ ರೇಪ್ ಆಗಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿ ಅವರು ಅವರ ಮನೆಗೆ ಹೋಗಿ ಹೇಳಿದ್ದು, ನಿನ್ನ ಮಗಳು ಪವಿತ್ರವಾಗಿ ಸತ್ತಿದಾಳಮ್ಮ, ದಯವಿಟ್ಟು ಈ ವಿಚಾರದಲ್ಲಿ ನೀನು ತುಂಬಾ ತಲೆ ಏನೇನೋ ತಗೋಬೇಡ. ನಾನು ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದೀನಿ ಅದನ್ನ, ಯಾಕಂದ್ರೆ ನಾನು ಲೀಗಲ್ ಪ್ರೊಸೆಸ್ ಮುಗಿಯೋ ತನಕ ಅವ್ರ ಎದುರುಗಡೆ ಅದನ್ನ ಇಡಂಗಿಲ್ಲ ಅಂತ. ಅರ್ಥ ಆಯ್ತಾ? ನಾವಿವಾಗ ಅದನ್ನ ಇನ್ವೆಸ್ಟಿಗೇಟ್ ಮಾಡಿದವ್ರು ನಂಬಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿದವ್ರು ನಂಬಲ್ಲ, CBI ನಂಬಲ್ಲ,
CID ನಂಬಲ್ಲ, COD ನಂಬಲ್ಲ, ಪೊಲೀಸ್ನವ್ರು ನಂಬಲ್ಲ, ಇನ್ನು ಯಾರು ನ್ಯಾಯ ನಂಬಲ್ಲ, ಕೋರ್ಟ್ ನಂಬಲ್ಲ, ಜಡ್ಜ್ ನಂಬಲ್ಲ. ಇನ್ನು ಹೆಂಗ್ ನ್ಯಾಯ ಕೊಡಿಸ್ತೀರಿ ಹೇಳಿ ಸೌಜನ್ಯಗೆ? ನಿಮ್ಮ ಪ್ರಕಾರ ಹೆಂಗ್ ಕೊಡಿಸ್ಬೇಕು? ಇವಾಗ ನಾನು ಹೇಳ್ತಾರೆ ಅವತ್ತು ರಶ್ಮಿ ಅವ್ರು ಕೊಟ್ಟಿರುವಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಿಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಅವತ್ತಿನ ದಿನ ಅವಳಿಗೆ ಎಷ್ಟು ಗಾಯಗಳಾಗಿತ್ತು, ಎಷ್ಟು ಸ್ಟ್ರ್ಯಾಂಗಲ್ಸ್ ಆಗಿತ್ತು, ಅವಳು ಕುತ್ತಿಗೆ ಮೇಲೆ ಎಷ್ಟು ಇಂಚಿನ ಗಾಯ ಆಗಿತ್ತು, ಅವಳಿಗೆ ಬೆನ್ನಿನ ಮೇಲೆ ತರಿಸಿದ ಗಾಯಗಳು ಎಷ್ಟಿತ್ತು, ಎಲ್ಲ ಹಿಡ್ಕೊಂಡು ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಿಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಆಯ್ತಾ? ನೀವ್ ಹೇಳ್ತಾ ಇದ್ದೀರಾ ಅದು ಹಂಗಲ್ಲ. ಹೆಂಗಾಗುತ್ತೆ? ವಿತ್ ಫೋಟೋ. ಪ್ರಶ್ನೆ ಓಕೆ ಫ್ರೆಂಡ್, ಬಾಯ್.